ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ 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 ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ ಮೇಡಮ್. ಹೇಳಿ ಸರ್. ನನ್ನ ಹೆಸರು ನವೀನ್ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಡೇಟ್ ಆಫ್ ಬರ್ತ್ ಹೇಳಿ. ಮೇಡಮ್, ನಮ್ಮ ಬಗ್ಗೆನೇ ಕೇಳಬೇಕಾಯ್ತು. ಓಕೆ ಹೇಳಿ. ಡೇಟ್ ಇವತ್ತು 10/9/1987. ಓಕೆ 87. ಹುಟ್ಟಿ ಟೈಮು? 2:05 ಬೆಳಗಿನ ಜಾವ. ಓಕೆ ಸರ್, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ, ಗುರುಜಿ ಇದ್ದಾರೆ. ಅದೇ 5 years ಆಗಿದೆ ಮ್ಯಾರೇಜ್ ಆಗಿ. ನವೀನ್ ಅವರೇ, ಸಮಯ ಏನೊಂದ್ಸತಿ ಹೇಳಿ ನವೀನ್ ಅವರೇ. 2:05 ಗುರುಜಿ, ಬೆಳಗಿನ ಜಾವ. ಬೆಳಗಿನ ಜಾವ 2:05. ಹೌದು ಗುರುಜಿ. 2:05. 10 ಸೆಪ್ಟೆಂಬರ್ 87 ಅಲ್ವಾ? ಹೌದು ಗುರುಜಿ. ರೇವತಿ ನಕ್ಷತ್ರ ಅಲ್ಲ ನವೀನ್ ಅವರೇ? ರೇವತಿ ನಕ್ಷತ್ರನೇ ಗುರುಜಿ. ಏನಾಗ್ಬೇಕಿತ್ತು? ಅದೇ ಗುರುಜಿ, 5 years ಆಯ್ತು ಮ್ಯಾರೇಜ್ ಆಗಿ. ಅದು ಮಗು ಬಗ್ಗೆ ಕೇಳೋಣ ಅಂತ ಗುರುಜಿ. ನೋಡಿ, ನಿಮಗೆ ಜಾತಕದಲ್ಲಿ ಪಂಚಮಾಧಿಪತಿ ಆಗಿರ್ತಕ್ಕಂಥ ಶುಕ್ರನು ಕುಜನ ಜೊತೆಯಲ್ಲಿದ್ದಾನಪ್ಪ. ನಿಮ್ಮ ತಂದೆಯವರು ಇದ್ದಾರಾ? ತಂದೆಯವರಿಲ್ಲ ಗುರುಜಿ. ಹೇಗೆ ಹೋದ್ರು ತಂದೆಯವರು? ಅಂದ್ರೆ ಅವರು ಡೆತ್ ಆಯ್ತು, ಒಂದು ಸ್ವಲ್ಪ ಬ್ಯಾಡ್ ಹ್ಯಾಬಿಟ್ ಇಂದ. ಅದೇ ಹೇಗೆ ಡೆತ್ ಆದ್ರು ಅಂತ ಕೇಳಿದೆ ನಾನು. ಅದೇ ಡ್ರಿಂಕ್ಸ್ ಇಂದ ಗುರುಜಿ. ಹೋದ್ರಲ್ವಾ? ಹೌದು ಗುರುಜಿ. ಇಲ್ಲಿ ಏನಾಗಿದೆ ಅಂದ್ರೆ, ಪಂಚಮಾಧಿಪತಿ ನಿಮಗೆ ಶುಕ್ರನು ಕುಜನ ಜೊತೆಯಲ್ಲಿರೋದ್ರಿಂದ ಒಂದು ಬಾರಿ ಆದ್ರೂ ಪ್ರೆಗ್ನೆನ್ಸಿ ಆಗಿಲ್ವಾ ನವೀನ್ ಅವರೇ? ಇಲ್ಲ ಗುರುಜಿ, 2 ಸತಿ ಆಗಿತ್ತು. 2 ಸತಿ ಆಗಿ ಅಬರ್ಷನ್ ಆಗಿತ್ತಾನೆ ಅಲ್ವಾ? ಹೌದು ಗುರುಜಿ, 2 ಸತಿನೂ ಹಾರ್ಟ್ ಬೀಟ್ ಇಲ್ಲ ಅಂತ ಚೆನ್ನಾಗಿತ್ತು ಪಾಪು. ಹೌದು ನವೀನ್ ಅವರೇ, ಯಾಕೆಂದ್ರೆ ನಿಮಗಿಲ್ಲಿ ಪಂಚಮಾಧಿಪತಿ ಸೂರ್ಯ ಕುಜ ಮತ್ತೆ ಶುಕ್ರನ ಜೊತೆಯಲ್ಲಿ ಇದ್ದಾಗ ಹಾರ್ಟ್ ಹೋಲು ಉಸಿರಾಟಕ್ಕೆ ಸಂಬಂಧಪಟ್ಟ ತೊಂದರೆ ಆಗಿ 2 ಸತಿ ಅಬರ್ಷನ್ ಆಗಿದೆ. ಓಕೆ, ಅದರಿಂದ ನವೀನ್ ಅವರು ಏನಾಗಿದೆ ಅಂದ್ರೆ, ಜಾತಕದಲ್ಲಿ ನಿಮ್ ಪರಿಪೂರ್ಣವಾಗಿರ್ತಕ್ಕಂಥದ್ದು ಪಂಚಮಾಧಿಪತಿ ಸೂರ್ಯ ಶುಕ್ರನ ಜೊತೆಯಲ್ಲಿ ಇರೋದ್ರಿಂದ ನಿಮ್ಮ ತಾತನವರು ಹೇಗೆ ಹೋದ್ರು ಅಂತ ಗೊತ್ತಾ ನಿಮಗೆ? ನಮ್ಮ ತಾತ ಅವರು, ಅವ್ರಿಗೂ ಹೆಲ್ತ್ ಇಶ್ಯೂ ಗುರುಜಿ. ಅಲ್ಲ, ಅವ್ರು ಹಾರ್ಟ್ ಅಟ್ಯಾಕ್ ಅಲ್ಲಿ ಹೋದ್ರ? ಇಲ್ಲ ಅಕಾಲ ಮೃತ್ಯುಲ್ಲಿ ಹೋದ್ರ? ಅಕಾಲ ಮೃತ್ಯು, ಹಾರ್ಟ್ ಅಟ್ಯಾಕ್ ಇಂದ ಹೋಗಿರೋದು ಶಾಯದ್. ಹಾರ್ಟ್ ಅಟ್ಯಾಕ್ ಇಂತಾನೆ ಹೋಗಿದ್ದು? ಹೌದು ಗುರುಜಿ, ಹೌದು ಗುರುಜಿ. ಹೌನಪ್ಪ. ಅದರಿಂದ ನವೀನ್ ಅವರೇ ನೋಡಿ, ಪಿತೃಶಾಪ ಇದೆ ಜಾತಕದಲ್ಲಿ. ದಯವಿಟ್ಟು ನೀವು ಬೇಕಾದ್ರೆ ಆಫೀಸಲ್ಲಿ ನನ್ನ ಮುಖಾಮುಖಿ ಭೇಟಿ ಮಾಡಿ ನವೀನ್ ಅವರೇ, ಖಂಡಿತ ಪರಿಹಾರ ಹೇಳ್ತೀನಿ. ಇದಕ್ಕೆ ನೋಡಿ, ತ್ರಿಪಿಂಡಿ ಶ್ರಾದ್ದ ಅಂತ ಮಾಡ್ತಾರೆ. ಯಾಕಂದ್ರೆ ಈ ಪಿತೃ ಕಾರ್ಯಗಳು ಬ್ಯಾಲೆನ್ಸ್ ನಿಂತೋಗಿದೆ. ಹಾಗಾದಾಗೂ ಕೂಡ ಜಠರ ರೋಗಾನಾಂ ಪಿಶಾಚ ಪೀಡಾನ ಕಾರ್ಯಕ್ರಮದ ಮೊದಲನೇಲೇ ನಿಮಗೆ ಹೇಳಿದೆ. ಜಠರ ರೋಗ ಅಂದರೆ ಗರ್ಭಕೋಶ ಸಮಸ್ಯೆ. ಯಾಕೆ ಅಂದರೆ ಪಿತೃಗಳ ಆಶೀರ್ವಾದ ಇಲ್ಲ ಅಂದ್ರೂ ಆಗುತ್ತೆ. ಮುಂದೆ ಅದೇ ವಿಷಯನೇ ಮಾತಾಡ್ತೀನಿ. ನೀವು ದಯವಿಟ್ಟು ಖುದ್ದಾಗಿ ಭೇಟಿ ಮಾಡಿ. ಪಿತೃಶಾಪ ಇದೆ, ಅದಕ್ಕೆ ಪರಿಹಾರವನ್ನು ಹೇಳ್ತೀನಿ. ಖಂಡಿತವಾಗ್ಲೂ ಮಾಡಿಸಿ ನವೀನ್ ಅವರೇ. ಯಾಕೆಂದರೆ ಹೆಣ್ಣು ಗರ್ಭವತಿ ಆಗೋರು ತುಂಬ ಕಷ್ಟ ಪಾಪ. ಆ ಗರ್ಭ 2 ಸತಿ ಹೋಗ್ಬೇಕಾದ್ರೆ ಹೆಣ್ಮಗು ಎಷ್ಟು ನೋವಾಗಿರುತ್ತೆ. ಆದ್ದರಿಂದ ಖುದ್ದಾಗಿ ಭೇಟಿಯಾಗಿ ನವೀನ್ ಅವರೇ, ನಾನು ಖಂಡಿತ ಪರಿಹಾರ ತಿಳಿಸ್ತೀನಿ. ಓಕೆ, ಧನ್ಯವಾದ ಸರ್ ಕರೆ ಮಾಡೋದಕ್ಕೆ. ಎಸ್ ಗುರುಜಿ, ಹೌದು, ಈಗ ನಾನು ಮಾತು ಕೇಳಿದ್ದೀನಿ ಕೂಡ, ಪಿತೃ ಕಾರ್ಯ ಮಾಡಲಿಲ್ಲ ಅಂದರೆ ಪಿತೃದೋಷದಿಂದ ನೀವು ಮಕ್ಕಳಾಗಿಲ್ಲ ಅಂತ ಹೇಳೋದು ಕೇಳಿದ್ದೀನಿ. ಅದು ಹೌದಾ, ಹಾಗಾಗತ್ತಾ ಅಂತ? ಹೌದಮ್ಮ, ಖಂಡಿತವಲ್ಲ. ಯಾಕೆಂದರೆ ಈ ಪಿತೃಶಾಪ ಅಂದರೆ ಒಂದು ಅರ್ಥ ಇದೆ. ಅದೇನಪ್ಪ ಅಂತಂದರೆ, ನಾವು ದೊಡ್ಡವರು ತಾತ ಮುತ್ತಾತಂದ್ರೆಲ್ಲ ಏನು ಮಾಡಿರ್ತಾರೆ ಅಂತಂದರೆ, ದೈವಕ್ಕೆ ಸಂಬಂಧಪಟ್ಟಂಥ ಜಾಗನ ವಶಪಡಿಸ್ಕೊಳ್ತಕ್ಕಂಥದ್ದು ದೇವ್ಯಾಪರಾಧ ಅಂತ ಹೇಳ್ತಾರೆ. ಅಥವಾ ಇವಾಗ ಎಷ್ಟೋ ಜನ ಕಾಲರ್ಸ್ ಹೇಳ್ತಾ ಇದ್ರು, ನಮ್ಮ ತಂದೆ ಹಾರ್ಟ್ ಅಟ್ಯಾಕಲ್ಲಿ ಹೋದರು, ಆಕ್ಸಿಡೆಂಟಲ್ಲಿ ಹೋದರು. ನೋಡಿ, ಈ ಪಿತೃಶಾಪ ಹೇಗೆ ಬರುತ್ತೆ ಜಾತಕದಲ್ಲಿ, ಹೇಗೆ ಗೊತ್ತಾಗತ್ತಪ್ಪ ಅಂದರೆ, ನಾವು ಕೆಲವೊಬ್ರು ಏನು ಮಾಡಿರ್ತಾರೆ, ದೇವ್ರನ್ನೂ ನಂಬಲ್ಲ. ಕೆಲವೊಬ್ರು ಅವ್ರ ತಿಥಿ ಕಾರ್ಯಗಳನ್ನು ಮಾಡಿರಲ್ಲ. ಈ ಕೆಲವ್ರು ಏನು ಮಾಡ್ತಾರೆ, ವರ್ಷ ತಿಥಿ ಕಾರ್ಯಗಳು ಮಾಡೋದು ಬಿಟ್ಬಿಟ್ಟಿರ್ತಾರೆ. ಗುರುಗಳೇ, ಯಾರೋ ಸತ್ತೋದವ್ರು ನಮ್ಗೆ ಯಾಕೆ ಬಂದು ತೊಂದರೆ ಕೊಡ್ತಾರೆ ಅಂದರೆ, ಆತ್ಮನಿಷ್ಠಿತ ಪುನರ್ಮ ಆತ್ಮ ಪುನರಾಯುರಾಗ ಆತು. ಗರುಡ ಪುರಾಣದಲ್ಲಿ ದೇಹಕ್ಕೆ ಮಾತ್ರ ಮೋಕ್ಷ, ಆತ್ಮಕ್ಕಲ್ಲ. ಈ ಥರ ಕಣ್ಣು ಮುಚ್ಚಿದಾಗ ಏನಾಗುತ್ತೆ, ಅವರು ಜೀನ್ಸಿಂದ ವಂಶಾವಳಿಯಲ್ಲಿ ಪಿತೃಶಾಪ ಅಂತ ಬರುತ್ತೆ. ಅಂಥವ್ರು ಏನಾಗ್ತಾರೆ, ಪಿತೃಶಾಪದ ಇನ್ನೊಂದಿನ ಕಾರ್ಯಕ್ರಮವನ್ನು ಮಾಡ್ತೀನಿ, ಅದ್ರ ಜೊತೆ ವಿವರಣೆ ಹೇಳ್ತೀನಿ. ಪಿತೃಶಾಪ ಇದ್ದಾಗ ಆತ್ಮಗ್ಲಾನಿನಾಂ, ಯಾರ ಮನೆಯಲ್ಲಿ ಪಿತೃಶಾಪ ಇರುತ್ತೆ ಅವ್ರಿಗೆ, ಆ ಹೆಣ್ಣು ಮಕ್ಕಳಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇರುತ್ತೆ. ಯಾರ ಮನೆಯಲ್ಲಿ ಅಗ್ನಿಮೂಲೆಯಲ್ಲಿ, ಬಾತ್ರೂಮ್ ಯಾರ ಮನೆಯಲ್ಲಿ ಇರುತ್ತೆ ಅಗ್ನಿಮೂಲೆಯಲ್ಲಿ, ಆ ಮಗುವಿಗೆ ಯೂಟ್ರಸ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಟ್ಯೂಬ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಪದೇ ಪದೇ ಅಬಾರ್ಷನ್ ಆಗ್ತಾ ಇರುತ್ತೆ. ಯಾರ ಮನೆಯಲ್ಲಿ ಕುಬೇರ ಮೂಲೆ ಅಂತಾರೆ, ಅದು ಬ್ಲೈಂಡ್, ಕುಬೇರ ಮೂಲೆ ಅಲ್ಲ, ನೈಋತ್ಯ ಮೂಲೆ. ನೀವು ಬೆಡ್ರೂಮ್ ಮಾಡ್ಕೊಂಡಿರ್ತೀರಲ್ಲ, ಆ ಮೂಲೆಯಲ್ಲಿ ಅಡುಗೆ ಮನೆ ಯಾರ ಮನೆಯಲ್ಲಿ ಇರುತ್ತೆ, ಖಂಡಿತವಾಗ್ಲೂ ಕೂಡ ಮಕ್ಕಳಾಗಲ್ಲ. ಆಮೇಲೆ ಮನೆ ದೇವ ಮೂಲೆಯಲ್ಲಿ ಏನಾಗುತ್ತೆ ಅಂದರೆ, ಯಾರ ಮನೆಯಲ್ಲಿ ದೇವ ಮೂಲೆಯಲ್ಲಿ ಮೇಲೆ ಸಂಪು ಕಟ್ಟಿ ಹೈಟಾಗಿ ಕೆಲವರು ಮನೆಗೆ ಇಳಿದೋಗಿ ಇಟ್ಕೊಂಡಿರ್ತಾರೆ, ಆ ಮನೆಯಲ್ಲಿ ಮಕ್ಕಳಾಗಲ್ಲ, ಆದರೂ ಕೂಡ ಮಕ್ಕಳು ಉಳಿಯಲ್ಲ. ಆಮೇಲೆ ಯಾರ ಮನೆಯ
ಮನೆ ಹತ್ರ ಅರಳಿ ಮರವಿದ್ದು ಅರಳಿ ಮರದ ನೆರಳು ಯಾರ ಮನೆ ಮೇಲೆ ಬೀಳುತ್ತೋ ಆ ಮನೆಯಲ್ಲಿ ಖಂಡಿತವಾಗ್ಲೂ ಕೂಡ ಮಕ್ಕಳು ಉಳಿಯಲ್ಲ, ಉಳಿದ್ರು ಕೂಡ ಕೆಟ್ಟ ಮಕ್ಕಳು ಕೆಟ್ಟ ಚಟಗಳು ಈ ರೀತಿಯಾಗಿ ಮುಂದುವರಿತಕ್ಕಂಥ ಪಿತೃಶಾಪದಿಂದ ಆಗತ್ತಮ್ಮ. ಅಂದ್ರೆ ಮನೆ ವಾಸ್ತುಗೂ ಮಕ್ಕಳು ಆಗೋಕ್ಕೂ ತುಂಬಾ ಸಂಬಂಧ ಇದೆ ಅಂತ ಆಗುತ್ತೆ. ಹೌದಮ್ಮ. ಯಾಕೆಂದ್ರೆ ಮನೆ ವಾಸ್ತು ಅಂದ್ರೆ ಏನರ್ಥ? ಹಾ, ಮನೆ ಯಾರಿಗೋಸ್ಕರ ಕಟ್ತೀರಾ? ನಾವು ಇರೋಕೆ ನಮ್ಗೋಸ್ಕರ ಇಲ್ಲ, ಅದು ಸುಳ್ಳು. ನಾವು ಮನೇನ ಯಾಕೆ ಕಟ್ತೀವಿ ಅಂತಂದ್ರೆ ನೋಡಿ, ನಿಮ್ಮ ಕಾಲಕ್ಕೆ ನೀವು ಮನೆ ಕಟ್ಟಿದ್ರಿ, ನೀವಿರಕ್ ಮಾತ್ರ ಕಟ್ತೀರಾ ಮನೆ? ಇಲ್ಲ, ಮುಂದೆ ನಮ್ಮ ಮಕ್ಕಳಿಗೋಸ್ಕರ, ಮಕ್ಕಳಿಗೋಸ್ಕರ ಅಲ್ಲ, ಮೊಮ್ಮಕ್ಕಳಿಗೂ ಸೇರಿ ಕಟ್ತೀರಾ ವಂಶಕ್ಕೋಸ್ಕರ. ಅಲ್ವಾ? ಆ ಮನೆ ಆಯವನ್ನು ಹಾಕ್ಬೇಕಾದ್ರೆ ಬ್ಲೈಂಡ್ ಆಗಿ ವಾಸ್ತು ಪುರುಷನ ಪ್ರೋಗ್ರಾಮ್ ಅಲ್ಲಿ ಹೇಳ್ತೀನಿ, ಮನೆ ಆಯವನ್ನ ಅಳತೆಯನ್ನು ಇಡ್ತಿರಲ್ಲ, ಅದನ್ನ 80 ವರ್ಷ 100 ವರ್ಷ 120 ವರ್ಷ ಧ್ವಜಾಯ ಸಿಂಹಾಯ ಅಂತ ಹೇಳ್ಬಿಟ್ಟು ಆಯಿಗಳು ಮಾಡನ್ನು ಇಡ್ತೀರಾ. ಅದು ಅಷ್ಟು ವರ್ಷ ತನಕ ಮಾತ್ರ ವ್ಯಾಲಿಡಿಟಿ ಇರುತ್ತೆ. ಅದು ಮುಗಿದ್ಮೇಲೆ ಮತ್ತೆ ವಾಸ್ತು ಪುರುಷನ ಪೂಜೆ ಮಾಡ್ಕೋಬೇಕಾಗತ್ತೆ 80 ವರ್ಷ ಆದ್ಮೇಲೆ. ಅದನ್ನ ವಾಸ್ತು ಶಾಂತಿಯನ್ನು ಮತ್ತೆ ಮಾಡ್ಲಿಲ್ಲ ಅಂತಂದ್ರೆ ಆ ಮನೇಲಿ ಯಾವ ರೀತಿಯಾಗಿ ಧನಕನಕ ವಸ್ತು ವಾಹನ ಬರಬೇಕು? ಹಿಂದಿನ ಕಾಲದವ್ರು ಯಾರು ಬ್ಲೈಂಡ್ ಆಗಿ ಏನೂ ಮಾಡಿಲ್ಲ. ಹಿಂದಿನ ಕಾಲದಲ್ಲೆಲ್ಲ 10 ಜನ ಮಕ್ಕಳು, ಒಳ್ಳೆ ಕ್ರಿಕೆಟ್ ಟೀಮ್ ತರ 11 ಜನ ಮಕ್ಕಳನ್ನ ಹುಟ್ಟಿಸ್ತಾ ಇದ್ರು. ಯಾಕೆ ಕಾರಣ ಅಂದ್ರೆ ಅವ್ರಿಗೆ ಯಾವ ಚಿಂತೆನೂ ಇರಲಿಲ್ಲ. ಇವಾಗ ಏನಾಗ್ಬಿಟ್ಟಿದೆ, 1-2 ಆದ್ರೆ ಸಾಕೆ ಅಂತ ಹಾಕಿದೆ. ಯಾಕೆಂದ್ರೆ ವಿಭಕ್ತ ಕುಟುಂಬ ಆಗ್ಬಿಟ್ಟಿದೆ. ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ಇಷ್ಟೇ. ಅಮ್ಮ ಬೇಡ, ಅಪ್ಪ ಬೇಡ, ಅಜ್ಜಿ ಬೇಡ. ಅದಕ್ಕೆ ಏನಾಗ್ತಿತ್ತು, ಹಿಂದಿನ ಕಾಲದಲ್ಲಿ ಅಜ್ಜಿ ತಾತ ಎಲ್ಲ ಕೂಡ್ಕೊಂಡಿರ್ತಾ ಇದ್ರು. ಹಾಗಾಗಿ 10 ಮಕ್ಕಳಾದ್ರೂ ನೋಡ್ಕೊಳ್ಳೋರಿದ್ರು. ಈಗ ಏನಾಗ್ಬಿಟ್ಟಿದೆ, ಹೆಣ್ಣು ಮಕ್ಕಳ ಗರ್ಭವೂ ಅಷ್ಟೇ 1 ಅಥವಾ 2. ಯಾಕಂದ್ರೆ ನಮಗೆಲ್ಲ ಕೇಳ್ತಾರೆ ಆಫೀಸಲ್ಲಿ, ನಾನು ಕರೆ ಮಾಡಿದಾಗಲೋ ಜಾತಕ ತಗೊಂಡು, ಗುರುಗಳೇ ಸಿಜೇರಿಯನ್ ಡೇಟ್ ಹಾಕ್ಕೊಡಿ ಅಂತಾರೆ. ನಾನು ಸಿಜೇರಿಯನ್ ಡೇಟ್ ಹಾಕ್ಕೊಡ್ತೀನಿ, ಆದರೂ ಕೂಡ ಆ ಟೈಮ್ ಮಕ್ಕಳು ಆಗಲ್ಲ. ಕಾರಣ ಯಾಕೆ? ನಾವೊಂದು ಬಯಸಿರ್ತೀವಿ. ಡಾಕ್ಟ್ರಲ್ಲಿ ಎಷ್ಟೋ ಜನ ಸರ್ಜನ್ಗಳು, ಎಷ್ಟೋ ಜನ ಹಾಸ್ಪಿಟ್ಲಿಂದ ನನಗೆ ಕಾಲ್ ಮಾಡ್ತಾರೆ. ಒಳ್ಳೆ ದೊಡ್ಡ ಫೋರ್ಟೇಜಿಂದ ಹಾಸ್ಪಿಟ್ಲಿಂದ, ಅಪೋಲೋ ಹಾಸ್ಪಿಟ್ಲಿಂದ ಸುಮಾರು ಜನ ನನ್ನ ಸ್ನೇಹಿತರು ಡಾಕ್ಟ್ರುಗಳು ಕಾಲ್ ಮಾಡ್ತಾರೆ, ಗುರುಗಳೇ ಒಂದು ಮಗುಗೊಂದು ಡೇಟ್ ಹಾಕ್ಕೊಡಿ ಸಿಜೇರಿಯನ್ಗೆ ಅಂತ. ಹಿಂದಿನ ಕಾಲದಲ್ಲಿ ಯಾವ ಸಿಜೇರಿಯನ್ ಇಲ್ಲ, ಎಲ್ಲ ನಾರ್ಮಲ್ ಡೆಲಿವರಿ ಮನೆಯಲ್ಲೇ ಆಗ್ತಾ ಇತ್ತು. ಬಂದು ಸೂತಿ ಅಂತ ಬಂದ್ಬಿಟ್ಟು ಆಕೆ ಏನಿದು ಡೆಲಿವರಿ ಮಾಡಿ ಹೊಟ್ಟೋಗ್ತಾ ಇದ್ಲು. ಅದಕ್ಕೆ ಅಷ್ಟಯೋನಿಂ ಅಷ್ಟಪುತ್ರಾಂ ನಮಗೆ ಇರ್ತಕ್ಕಂಥ ಅರುಣ ಪ್ರಶ್ನೆಯಲ್ಲಿ ಬರುತ್ತೆ. ಏನಂದ್ರೆ ಹೋಮಗಳು ನಡೀತಾ ಇರ್ತವೆ, ದೊಡ್ಡ ಹೋಮಗಳೆಲ್ಲ. ಅಲ್ಲಿ ಗರ್ಭಿಣಿ ಹೆಂಗ್ಸ್ ಹೋಗ್ಬಾರ್ದು, ಅಲ್ಲಿ ಹೋದ್ರೆ ಅಬಾರ್ಷನ್ ಆಗುತ್ತೆ, ಪೂರ್ಣಾತಿ ನಡೆಯೋ ಸಂದರ್ಭದಲ್ಲಿ ಹೋಗ್ಬಾರ್ದು. ಇವೆಲ್ಲ ದೊಡ್ಡವ್ರ ಮನೇಲಿ ಇದ್ದಾಗ ಗರ್ಭಿಣಿ ಹೆಂಗಿರ್ಬೇಕು, ಯಾವ ರೀತಿಯ ಸಂಸ್ಕಾರವಂತಲಿ ಇರ್ಬೇಕು ಅಂತ ಎಲ್ಲ ದೊಡ್ಡವ್ರು ಹಿರಿಯ ತಿಳಿಸ್ತಿದ್ರಮ್ಮ. ಈಗಿಲ್ಲ ಅಷ್ಟೇ. ಓಕೆ ಗುರೂಜಿ, ತಿಳಿಸ್ಕೊಡೋಣ ಅದ್ರ ಬಗ್ಗೆ. ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೊಳ್ಳೋಣ.